ನೋಡಿ ನಮ್ಮ ಅಕ್ಕನ ಮದುವೆನೂ ಆಯಿತು. ಇವಾಗ ಏನಿದ್ರು ನನ್ನ ಮದುವೆ ಅಷ್ಟೇ ನೀನು ಬಾಕಿ ಇರೋದು. ನನಗೆ ಗೊತ್ತು ಪಾಪ ನಿಮ್ಮ ಕಷ್ಟ ಎಲ್ಲ ಇತ್ತು, ನೀವು ಕಷ್ಟ ಎಲ್ಲನೂ ತೀರಿಸ್ಕೊಂಡ್ರಿ. ಎಲ್ಲ ಮುಗೀತು ಅಂತೇಳಿ ನೋಡಿ, ಇನ್ನು ನಿಮ್ಮ ಮದುವೆ ಅಷ್ಟೇ ನೀನು ಬಾಕಿ ಇರೋದು. ನೀವು ಅಂತ ಹೇಳಿದ್ರೆ ಆರಾಮಾಗೆ ನಾನಂತಂದ್ರೆ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ. ನೋಡಿ ಹಂಗೋ ನಮ್ಮ ಅಕ್ಕನ ಮದುವೆನೂ ಆಗೋಯ್ತು, ನಮ್ಮ ಮನೆಗಿರೋರ ಮದುವೆ ಎಲ್ಲರದ್ದು ಆಗೋಯ್ತು. ನೋಡಿ ನಮ್ಮ ಅಮ್ಮನ್ನ ಕೇಳಿದ್ರೆ ಒಪ್ಕೋತದೆ ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ನಾನೊಂದು ಕಿತ ಕೇಳಿ ನೋಡ್ಲಾ? ಬೇಬಿ, ನಿನ್ನ ಮದುವೆ ಅಂದರೆ ನಿಮ್ಮಮ್ಮ ಮಾಡ್ಸೋಕೆ ಇಷ್ಟಪಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ನಾನು ನಿಮ್ಮ ಶಶಿಗೆ ನೋಡಿರೋ ಹುಡುಗ ಅಲ್ವಾ, ಅವಳು ನೋಡಿರೋ ಹುಡುಗನ ನಾನೇನು ನನ್ನ ಮಗಳು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತೇಳಿ ನಿಮ್ಮಮ್ಮ ಗ್ಯಾರಂಟಿನೂ ಒಪ್ಕೊಳ್ಳೋಕ್ಕಿಲ್ಲ. ಲೋ, ಇಲ್ಲಿ ಏನ್ಲ ಮಾಡ್ತಾ ಇದೀಯಾ? ಅತ್ತೆ ಯಾವತ್ತೆ ಕಣ್ಲಾ, ಆಗಲೇ ನನ್ನ ಮಗಳು ಓಡೋಗಿದ್ದಾಯ್ತು, ಮದುವೆ ಮಾಡ್ಕೊಂಡಿದ್ದಾಯ್ತು, ಬ್ಯಾರೆ ಮನೆ ಮಾಡ್ಕೊಂಡು ಕುಂತ್ಕೊಂಡಿದ್ದಾಯ್ತು, ಎಲ್ಲನೂ ಆಯಿತು. ಇದ್ಯಾಕ್ಲ ಇದು? ಒಳ್ಳೆ ನೀನಿಯ ಇನ್ನು ಇಲ್ಲೇ ಕುಂತ್ಕೊಂಡಿದ್ದೀಗಲ್ಲ ನೀನು. ಎಲ್ಲ ಮುಗಿದೋದ್ಮೇಲೆ ಇನ್ನೇನ್ಲ ಐತೆ, ಹಿಂಗೆ ಕುಂತ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗಲ್ಲ ನೀನಂತೂ. ಅಯ್ಯೋ ಮೂದೇವಿ ನನ್ನ ಮಗ. ನೋಡ್ಲಾ, ಆಗಲೇ ನನ್ನ ಮಗಳು ಕಟ್ಕೊಂಡು ಯಾವನ್ನೂ ಹೊಂಟಗೋಳೆ. ನೀನು ಇಲ್ಲಿ ಇದ್ದೇನು ಪ್ರಯೋಜನ ಇಲ್ಲ ನೋಡು. ನಾಳೆಗೆ ಸುಮ್ಮನೆ ನಿಮ್ಮ ಮನೆಗೆ ಹೊಂಟ್ಬಿಡು. ಸುಮ್ಮನೆ ಊರಾಗ ನೋಡ್ದಾರಲ್ಲ ಏನು ಅನ್ಕೊಳಕ್ಕಿಲ್ಲ. ನೋಡಪ್ಪ ಹಿಂಗೆ ಮನೆಗೆ ನೀ ಬಿದ್ದವನಿ ಅಂತ ಹೇಳ್ಬಿಟ್ಟು ಅನ್ಕೊಳಕ್ಕಿಲ್ವ ನಮ್ಮ ಹಳ್ಳಿನಾಗ ಎಲ್ಲರೂ. ನೋಡಪ್ಪ ಏನು ಮಾಡ್ತಾವ ಇವನು ಅಂತ ಹೇಳಿ ನೋಡು. ಸುಮ್ಕೇನಿಯ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು. ದೊಡ್ಡಮ್ಮ ಇದ್ರೆ ಇರಲಿ ಬಿಡಿ ದೊಡ್ಡಮ್ಮ, ಏನಾಗ್ತದೆ, ನಮ್ಮದು ದೊಡ್ಡ ಮನೆ. ಈ ಮನೆ ಒಳಗಡೆ ಏನು ಒಬ್ರಿಗೊಂದು ಊಟ ಹಾಕಕ್ಕಾಗಕ್ಕಿಲ್ವೇ? ಲೈ ಮುಚ್ಚೆ ಬಾಯ್ನ. ಅದೇನೋ ಅಂತಾರಲ್ಲ, ಯಾರೋ ಏನೋ ಅಂತ ಹೇಳ್ಬಿಟ್ಟು ದೂರ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಒಂದಿನ ಇರಬೇಕು, 2 ದಿನ ಇರಬೇಕು. ಏನು ತಿಂಗಳು ಇದ್ಬಿಟ್ರೆ ತಿಂಗಳನ್ಗಟ್ಲೆ ನೀನಿಯ ಜನ ಏನು ಅನ್ಕೊಳಕ್ಕಿಲ್ಲ, ಜನ ಉಕ್ಕೊಳಕ್ಕಿಲ್ವಾ? ಹೇಳು. ಸುಮ್ಕೇನಿಯ ಜನ ಹೆಂಗೆ ಸಿಕ್ಕರೆ ಹಂಗೆ ನೀನಿಯ ಮಾತಾಡ್ಬಿಡ್ತಾರೆ. ಇದೆಲ್ಲ ಸುರು ಬರೋಕ್ಕಿಲ್ಲ. ಸುಮ್ಕೇನಿಯ ನೀನು ಹೊಂಟೋಗ್ಬಿಡು ಬಸ್ಕಿ ಸತ್ಕೊಂಡು. ಇಲ್ಲೆಲ್ಲನೂ ಇರಕ್ಕೆ ಹೋಗ್ಬೇಡ ನೀನು. ಸರಿ ಅತ್ತೆ, ಆಯಿತು. ಅಯ್ಯೋ, ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೋಗ್ಬೇಕು ತಾನೆ, ನಾನು ಹೋಗ್ತೀನಿ ಬಿಡಿ. ನೀವು ಯಾಕೆ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊತೀರಾ? ನಾನು ಹೋಗ್ತೀನಿ. ಇವಳೊಬ್ಳು. ಸರಿ, ಮೊದಲು ಜಾಗ ಖಾಲಿ ಮಾಡ್ಕೊಂಡು ಮೊದಲು ಒಯ್ತಾ ಇರು ಅಷ್ಟೇನೆ. ಒಳ್ಳೆ ಏನು ಇಬ್ರು ಲವ್ ಮಾಡಿಬಿಟ್ಟು 10 ವರ್ಷ ಬಿಟ್ಟಿಲ್ದಿದ್ದಂಗೆ ಏನಾದ್ರೂ ಲವ್ ಮಾಡಿದ್ರೆ ಇಲ್ಲ ತಾನೆ, ಸುಮ್ಮನೆ ಮದುವೆ ಸೆಟ್ ಮಾಡಿದ್ವಿ, ಅದು ಅವಳೇನೋ ಆಗೋಗಿ ಹೊಂಟೋದ್ಲು. ಈಗೇನು ಮಾಡೋಕ್ಕಾಯ್ತದೆ? ನಿನ್ನ ಬಾಡು ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗು. ಯಾರೋ ಒಬ್ಳು ಚೆನ್ನಾಗಿರೋಳೆ ಏನೇ ಸಿಗ್ತಾಳೆ, ಮದುವೆ ಮಾಡ್ಕೊಂಡು ಜೀವನದಾಗ ಸಣ್ಣಕ್ಕಿರು ಅಷ್ಟೇ ಹೇಳೋದು. ನಮ್ಮ ಕಡೆಯಿಂದ ತೆಪ್ಪಾಯಿತು. ಇದನ್ನೇ ಫೋನ್ ಮಾಡ್ಬಿಟ್ಟು ನಿಮ್ಮ ಅಮ್ಮಂಗೂ ಹೇಳಿದ್ದೀನಿ, ನಮ್ಮ ಕಡೆಯಿಂದ ತೆಪ್ಪಾಗೈತೆ, ನಮ್ಮ ಕಡೆಯಿಂದ ತೆಪ್ಪಾಯಿತು ಅಂತ ಹೇಳ್ಬಿಟ್ಟು. ಅಷ್ಟು ಹೇಳಿದ್ರು ತಿರ್ಗೇನಾದ್ರೂ ನೀನು ಇಲ್ಲೇ ಇದ್ಬಿಟ್ರೆ ಮುರುವುದಿರ್ತದ. ಒಯ್ತಾ ಇರು ಸುಮ್ಕೆನೆ. ಸರಿ ಆಯಿತು. ಇವಳಿಗೆ ನಿನ್ನ ಮನೆಗಿದ್ರೆ ಅದೇನು ಕಷ್ಟ ಆಯ್ತದೋ, ಒಬ್ರು ಊಟ ಹಾಕೇನಾದ್ರೂ ಕಷ್ಟ ಆಯ್ತದ? ನೋಡು, ನಾವಿಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಹೊಲ್ತಾಕ್ ಬಾ, ನಾನೊಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀನಿ, ಮಾತಾಡೋಣ. ಲೇ, ಏನೇ ಮಾಡ್ತಾ ಇದೀಯಾ ನೀನು? ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಕಣ್ಲೆ. ನೋಡು, ನಮ್ಮ ಯಜಮಾನ್ರ ಹತ್ರ ನಿನ್ನ ವಿಷಯ ಎಲ್ಲ ಮಾತಾಡಿದ್ದೀನಿ. ನಿನ್ಗೂ ಒಂದು ಒಳ್ಳೆ ಹುಡುಗನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಫಾರಿನ್ ಹುಡುಗನ ಏನೇ ನೋಡೋಕೆ ಹೇಳಿದ್ದೀನಿ. ನೋಡು, ಆರಾಮಾಗಿ ನೀನು ನನ್ನ ಜೊತೆ ಫಾರಿನಾಗೆ ಸೆಟ್ಲ್ ಆಗ್ಬೋದು. ಅಕ್ಕ, ನೀನು ಚೆನ್ನಾಗಿದ್ದು ನೀನು ಸೆಟ್ಲ್ ಆಗಿದೆಯಲ್ಲ ಅಷ್ಟೇ ಸಾಕು. ನನ್ನ ಜೀವನದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ನಾನು ನೋಡ್ಕೊತೀನಿ. ಅಯ್ಯೋ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ. ನಂದು ಬ್ರೈನ್ ದೊಡ್ಡದು. ಎಲ್ಲ ಪಿಲಾನೂ ಮಾಡ್ತಾಯಿವ್ನಿ. ಅಷ್ಟೇ ಅಲ್ಲ, ಈ ಮನೆಯಾಳಿ ಶಶಿ ನೋಡ್ದ ಯಾವ ಗತಿಗೆ ಬಂದವಳೆ ಅಂತ ಹೇಳ್ಬಿಟ್ಟು. ನೋಡು, ಆ ಗತಿನಾಗಂತೂ ನಾನು ಇರೋಕ್ಕಿಲ್ಲ. ನಾನಂತೂ ಸ್ಟ್ಯಾಂಡರ್ಡಾಗಿ ಟಾಪ್ ಲೆವೆಲ್ ಆಗಿರ್ತೀನಿ. ನೋಡ್ತಾ ಇರ್ ನೀನೇನಿಯ. ಮದುವೆ ನಾನು ಮಾಡ್ಕೋಬೇಕು, ನೋಡೋಣ, ಮಾಡ್ಕೋತೀನಿ. ಏನೇ ಯಾರನ್ನಾದ್ರೂ ಲವ್ ಗಿವ್ ಏನಾದರೂ ಮಾಡಿಬಿಟ್ಟಿದ್ಯಾ ಏನು? ಹೋಗಕ್ಕ. ಹೇಳು, ನಿಜ ಹೇಳು, ಯಾರನ್ನಾದ್ರೂ ಲವ್ ಗಿವ್ ಮಾಡಿದ್ಯಾ? ಹೇಳು. ಹುಡುಗ ಸಾವುಕಾರ ಆಗಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಇಬ್ರು ಕೋಟ್ಯಾಧೀಶ್ವರ ಆಗ್ತೀವಿ, ಸಖತ್ತಾಗಿರ್ಬೋದು. ನೋಡು, ನಾನು ಇವತ್ತು ಯಾವ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಕಾರು, ಒಡ್ವೆ, ಮನೆ ಎಲ್ಲನೂ ಫುಲ್ ಸ್ಟ್ಯಾಂಡರ್ಡ್ ಆಗೈತೆ ನನ್ನ ಜೀವನ. ನೀನು ಹಂಗೇನೇ ಇರಬೇಕು ಅನ್ನೋದೇನೆಯಾ ನನ್ನ ಆಸೆ. ಆಯ್ತಮ್ಮ, ನಿನಗಿನ್ನ ಸ್ಟ್ಯಾಂಡರ್ಡ್ ಆಗೇನೇ ಇರ್ತೀನಿ, ಸರಿನಾ? ನೀನು ಯೋಚನೆ ಏನೇ ಮಾಡೋಕೆ ಹೋಗ್ಬೇಡ. ಆದರೆ ನಿನ್ನ ಚೈನು ಸೂಪರಾಗೈತೆ. 80 ಗ್ರಾಮ್ ಮೇಲೆ ಐತಲ್ವಾ, ಸಖತ್ತಾಗೈತೆ. ನಾನು ನೀನು 80 ಗ್ರಾಮ್ ಮಾಡಿಸ್ಕೊಂಡ್ರೆ ನಾನು 100 ಗ್ರಾಮ್ ಮಾಡಿಸ್ಕೊಳ್ಳೋ ಹುಡುಗನೇನೇ ಮದುವೆ ಮಾಡ್ಕೊಳ್ಳೋದು. ನಾವಿಬ್ರು ಏನೇ ಕಾಂಪಿಟೇಷನ್ ಮಾಡ್ಕೊಳ್ಳೋದು, ನಮ್ಮಿಬ್ರ ಮಧ್ಯೆ ಕಾಂಪಿಟೇಷನ್ ಅಂತ ಏನೂ ಇಲ್ಲ. ಆದರೆ ನಾವಿಬ್ರು ಸೇರ್ಕೊಂಡು ಶಶಿ ಬುದ್ಧಿ ಕಲಿಸ್ಬೇಕಷ್ಟೇನಿಯ, ಸರಿನಾ? ನೋಡು, ನೀನು ಮದುವೆ ಆದರೆ ನಂತರನೇ ಸಾವುಕಾರ ಹುಡುಗನೇನೇ ಮದುವೆ ಮಾಡ್ಕೋಬೇಕು. ಇದನ್ನೇನೇ ನಾನು ಹಿಂಗೆ ಅವತ್ತಿಂದನೂ ಹೇಳ್ತಾ ಇರೋದು, ಸರಿನಾ? ನೋಡು, ಅಯ್ಯೋ ಅದು ಇದು ಯಾರೋ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಮದುವೆಗಿದ್ವಿ ಆಗಕ್ಕಂತೂ ಹೋಗ್ಬೇಡ. ಸ್ಟ್ಯಾಂಡರ್ಡಾಗಿ ಒಂದು ಲೆವೆಲ್ ಆಗಿರಬೇಕು. ನೋಡು, ನನ್ನ ಗಂಡಂಗೆ ಹೇಳಿದ್ದೀನಿ, ಒಳ್ಳೆ ಹುಡುಗನೇನೇ ಹುಡುಕ್ತೀನಿ ಅಂತ ಹೇಳವ್ರೆ, ಸರಿನಾ? ಹುಡುಕ್ತಾರೆ ಒಳ್ಳೆ ಹುಡುಗನ, ಸೆಟ್ಲಾಗನ, ಸುಮ್ಮನಿರು. ಸರಿನಾ? ಸರಿ, ನಾನು ಹೋಗ್ಬಿಟ್ಟು ಪಾರ್ಲರ್ ಹತ್ರ ಹೋಗ್ಬಿಟ್ಟು ಬರಬೇಕು. ನೀನು ಬರ್ತೀಯ ಪಾರ್ಲರ್ಗೆ? ನಾವು ಒಂಥರ ನ್ಯಾಚುರಲ್ ಬ್ಯೂಟಿ ನಮ್ಮ. ನನಗೆ ಇವಾಗೆಲ್ಲ ಪಾರ್ಲರ್ಗೆ ಹೋಗೋಕೆ ಇಷ್ಟ ಇಲ್ಲ ಕಣಕ್ಕ. ನಂಗೆ ಹೊಸಿ ಅರ್ಜೆಂಟಾಗಿ ಕೆಲಸ ಐತೆ, ನಾನು ಹೋಗಬೇಕು. ಸರಿ ಆಯಿತು. ಸರಿ, ನಾನು ಹೊರಡ್ತೀನಿ. ಸರಿ ಅಕ್ಕ. ಇವಳೊಬ್ಳೆ ನೀನು ಸಾವುಕಾರನ ಮದುವೆ ಮಾಡ್ಕೊಳ್ಳೋದು? ನನಗೇನು ಸಾವುಕಾರನ ಮದುವೆ ಮಾಡ್ಕೊಳ್ಳೋದು ಗೊತ್ತಾಗಲ್ವ ಅಷ್ಟೂ? ನಾನು ನೋಡು, ನಾನು ಬುಟ್ಟಿಗೆ ಹಾಕೊಂಡಿರೋ ಹುಡುಗ. ಅವನು ಫಾರಿನ್ನನು, ಆಫ್ರಿಕಾದಾಗಿರೋನು. ಅವನ ಅಕೌಂಟ್ ಸಮೇತನೂ ಆಫ್ರಿಕಾದಾಗೈತೆ ಅಂಥ ಹುಡುಗನ ಹಿಡ್ಕೊಂಡಿದ್ದೀನಿ. ಇವಳಿಗಿನ್ನೂ ಇವಳು ಮದುವೆ ಮಾಡ್ಕೊಂಡಿರೋ ಹುಡುಗಂಗಿನ್ನೂ ಸಾವುಕಾರ ಹುಡುಗನೇನಿಯ.
ಅಯ್ಯೋ ನಮ್ಮ ಹುಡುಗ ಬೇರೆ ಏನಿಯ ಕರೆದಿದ್ದ, ಹೋಗ್ಬೇಕು ನಾನಂತೂ ಏನೋ ಮಾತಾಡಬೇಕು ಅಂತ ಹೇಳೋನಲ್ಲ, ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ ಇರು. ಅಯ್ಯೋ ಏನೋ ಮಾತಾಡಬೇಕು ಅಂತ ಕರೆದ್ರಲ್ಲ, ಹೇಳಿ ಏನು ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಹಾಂ ಹೇಳಿ, ಪರವಾಗಿಲ್ಲ. ಅದೇ ನಮ್ಮಿಬ್ರು ಮದುವೆ ವಿಷಯನೂ ನಿಮ್ಮ ಅಮ್ಮಂತಾಗ ಹೇಳಿದ್ರೆ ನಿಮ್ಮಮ್ಮ ಒಪ್ಪಕ್ಕಿಲ್ಲ ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ನಾವಿಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತ ನಾನು ಸ್ಕೆಚ್ ಆಗ್ತಾ ಇದ್ದೆ. ಏನು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋದ? ಅಯ್ಯೋ ಯಾರು ನಮ್ಮ ಮನೆಯಾಗ ಸುಧವಾಗಿ ಮದುವೆನೇ ಮಾಡ್ಕೊಳ್ಳಿಲ್ಲ, ಎಲ್ಲರೂ ಹಿಂಗೆ ಮದುವೆ ಮಾಡ್ಕೊಂಡ್ರದೇ ಆಯ್ತದೆ. ನಾನು ಮಾಡ್ಕೊಂಡ್ರೆ ನಂದು ಹಂಗೆ ಆಯ್ತದೆ. ಪೊದ್ದು ಹೊತ್ತಿಗೆ ಐತಲ್ಲ ಅವ್ರದ್ದು ಅಷ್ಟೇ ಏನೇನು ಇವಾಗ ಮದುವೆ ಆಗಿದ್ದು ಅಂದರೆ ಇನ್ನು ಎಲ್ಲರೂ ನಾವು ಹಿಂಗೆ ಮದುವೆ ಮಾಡ್ಕೊತಾ ಇದೀವಿ. ಅದಕ್ಕೆ ನಮ್ಮ ಅಮ್ಮನ ಒಂದು ಕಿತ ಕೇಳ್ಬಿಟ್ಟು ನೀವು ಒಪ್ಕೋತಾರೆ, ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಏ ಬೇಡ ಬೇಡ ಬೇಡ, ಯಾವ ಗ್ರ್ಯಾಂಡ್ ಗೀಂಡ್ ಯಾವುದೂ ಬೇಡ. ನೋಡು, ನಂದು ದುಡ್ಡು ಪಡ್ಡು ಎಲ್ಲನೂ ಆಫ್ರಿಕಾದಾಗ ಏನೇ ಐತೆ. ಇಲ್ಲ ಅಂದಿದ್ರೆ ಅಯ್ಯೋ ಪ್ಯಾಲೇಸ್ ಗ್ರೌಂಡಾಗೆ ಗ್ರ್ಯಾಂಡಾಗಿ ಏನೇ ಮಾಡ್ಕೊಂಬಿಡ್ತಿದ್ದೆ ನಿನ್ನಂತೂ ಮದುವೆನ. ಈಗ ನಮ್ಮಿಬ್ರು ಮದುವೆನ ನಿಮ್ಮಮ್ಮ ಖಂಡಿತ ಒಪ್ಪಕ್ಕಿಲ್ಲ. ಹಾಂ, ನಾನು ನಿನ್ನ ಜೊತೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತ ನೀನು ಪ್ಲಾನ್ ಮಾಡಿದ್ದೀನಿ. ಆದರೆ ನೋಡಿ, ಮದುವೆ ಹೆಂಗೆ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ನಾವು ಜೀವನ ಮಾಡ್ತಾ ಇದೀವಿ ಅನ್ನೋದೇನೇ ಮುಖ್ಯ. ನೋಡಿ, ಓಡೋಗೇನೇ ಮದುವೆ ಮಾಡ್ಕೊಳ್ಳೋಣ ಬ್ಯಾಡ ಅಂದ್ರೆ ಯಾರು? ಈಗ ಎಲ್ಲರೂ ನಮ್ಮ ಮನೆ ಓಡೋಗೇನೇ ಮದುವೆ ಮಾಡ್ಕೊಂಡ್ರದು. ಆ ಶಶಿ ಓಡೋಗಿ ಮದುವೆ ಮಾಡ್ಕೊಂಡಿಲ್ವಾ ಹೇಳಿ? ಈಗ ನಮ್ಮ ಅಣ್ಣನ ಮದುವೆ ಹೆಂಗೆ ನಡೀತು ಗೊತ್ತಾ? ನಮ್ಮ ಅಕ್ಕನ ಮದುವೆ ಹೆಂಗೆ ನಡೀತು ಗೊತ್ತಾ? ಹಾಂ, ಈಗ ನಂದು ಒಬ್ಳದೇನಾದರೂ ಹಂಗು ಹಿಂಗು ನೋಡಿದ್ರೆ ನಮ್ಮಮ್ಮ ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ನಮ್ಮ ಅಮ್ಮನೂ ಸುಮ್ಮನೆ ಆಗೋಯ್ತದೆ. ಅದೇ ಓಡೋಗೋಣ ಅಂತ ಅನ್ಕೊಂಡಿದ್ದೆ. ಆದರೆ ನಾನು ದುಡ್ಡು ಗಿಡ್ಡು ಎಲ್ಲನೂ ಆಫ್ರಿಕಾದಾಗ ಬಿಟ್ಬಿಟ್ಟು ಬಂದಿದ್ದೀನಲ್ಲ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಮ್ಮನ ಹತ್ರ ನಿಮ್ಮ ಅಮ್ಮವ್ರ ಮನೆಯಾಗೆ ಒಡವೆ ಪಡವೆ ಎಲ್ಲ ಐತೆ ತಾನೇ? ಅಯ್ಯೋ, ಒಡವೆ ದುಡ್ಡು ಎಲ್ಲನೂ ಐತೆ. ನಮ್ಮ ಅಕ್ಕನ ಮದುವೆಗೆ ಅಂತ ಹೇಳ್ಬಿಟ್ಟು ಒಡವೆ ದುಡ್ಡು ಎಲ್ಲ ಇಕ್ಕಿತ್ತು. ಹಾಂ, ಅವಳು ಹೆಂಗೆ ಸಿಕ್ಕರಂಗೆ ಮದುವೆ ಮಾಡ್ಕೊಂಡ್ಲು. ಆಮೇಕಿಂದ ಈಗ ನನ್ನ ಮದುವೆಗೆ ಅಂತ ಹೇಳ್ಬಿಟ್ಟು ಅದನ್ನ ಹೆಂಗೆ ಇಕ್ಕಿರ್ತದೆ. ಈಗ ನನ್ನ ಮದುವೆಗೆ ಅಂತ ಹೇಳಿರೋದೆಲ್ಲ ನನಗೆ ತಾನೇ. ಹಾಗಾದ್ರೆ ಒಂದು ಕೆಲಸ ಮಾಡು. ಅಯ್ಯೋ ನಾನೇನು ಬೇಕಂತ ಈ ಥರ ಹೇಳ್ತಾ ಇದ್ದೀನಿ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡ. ಏನಪ್ಪ ಇವ್ನು ಹಿಂಗೆಲ್ಲನೂ ಹೇಳ್ತಾವನೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಹೆಂಗಿದ್ರು ಮದುವೆಗೆ ಒಪ್ಪಕ್ಕಿಲ್ಲ. ಅದಕ್ಕೆ ನೀನು ಆ ಒಡವೆ ದುಡ್ಡು ಎಲ್ಲನೂ ಎತ್ಕೊಂಡ್ಬಿಟ್ಟು ನನ್ನ ಜೊತೆ ಓಡ್ ಬಂದ್ಬಿಡು, ಸರಿನಾ? ಅಯ್ಯೋ ನಾನು ಆಫ್ರಿಕಾಗೆ ಹೋಗ್ತೀವಲ್ಲ ನಾವು, ಅವಾಗ ನಿಮ್ಮ ಅಮ್ಮನ ಒಡವೆ ದುಡ್ಡು ಎಲ್ಲ ವಾಪಸ್ ಕೊಟ್ಬಿಡೋಣ. ಆದರೆ ಇವಾಗ ನಾವು ಜೀವನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಡವೆ ದುಡ್ಡು ಎಲ್ಲನೂ ಬೇಕೇ ಬೇಕು ತಾನೇ. ಅದಕ್ಕೆ ನಿಮ್ಮ ಅಮ್ಮನ ಬೀರ್ನಾಗಿರೋ ಒಡವೆ ದುಡ್ಡು ಎಲ್ಲ ಎತ್ಕೊಂಡ್ಬಿಟ್ಟು ಬಂದ್ಬಿಡು. ಇಲ್ಲಿಂದ ಹೆಂಗೋ ಹೊಂಟೋಗ್ಬಿಟ್ಟು ಓಡೋಗ್ಬಿಟ್ಟು ನಾನು ನೀನು ರಾಜ ರಾಣಿ ಥರ ಸಂಸಾರ ಮಾಡ್ಕೊಂಡಿರೋಣ. ಏನಂತೀಯ? ಹೌದಲ್ವಾ? ನಮ್ಮಮ್ಮ ಒಂದು 2 ಸಲ ಬೈಕಂತದೆ. ಆಮೇಕಿಂದ ನಮ್ಮ ಅಮ್ಮನೇ ಸುಮ್ಮನೆ ಆಯ್ತದೆ. ಯಾಕೆ ಹೇಳು? ಹೆಂಗಿದ್ರು ಹಾಂ, ಆರಾಮಾಗಿ ನನ್ನ ಮಗಳು ಆಫ್ರಿಕಾದಾಗ ಸೆಟ್ಲ್ ಆಯ್ತಾಳಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇದನ್ನೆಲ್ಲ ಕ್ಷಮಿಸ್ಬಿಡ್ತದೆ. ಆಯಿತು, ನೀವು ಹೇಳ್ದಂಗೆ ಏನೇ ಆಯಿತು. ಆದರೆ ಎಷ್ಟು ದುಡ್ಡು ಒಡವೆ ಎತ್ಕೊಂಡ್ಬಿಟ್ಟು ಬರಬೇಕು? ನಿಮ್ಮ ಮನೆಯಾಗೆ ಎಷ್ಟೈತೋ ಅಷ್ಟೂ ಒತ್ಕೊಂಡ್ಬಿಟ್ಟು ಬಾ. ಆರಾಮಾಗಿ ಓಡೋಗ್ಬಿಟ್ಟು ಸೆಟ್ಲ್ ಆಗೋಣ. ಎಲ್ಲ ಎತ್ಕೊಂಬಿಟ್ಟು ಬಂದರೆ ನಮ್ಮ ಅಕ್ಕ ಎಲ್ಲ ಬೈಕೊಳಕ್ಕಿಲ್ವಾ? ಅದಕ್ಕೆ ಒಂಚೂರು ಎತ್ಕೊಂಬಿಟ್ಟು ಬರಲ್ಲ. ತಿರ್ಗಿ ಆಫ್ರಿಕಾಕ್ಕೆ ಹೋದ್ಮೇಲೆ ವಾಪಸ್ ಕಳಿಸ್ತೀರ ತಾನೇ? ಹಾಂ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀನು ತೊರಕ್ಕೆ ಹೋಗ್ಬೇಡ ನೀನು, ಸರಿನಾ? ನನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ ನೀನು ತಗೊಂಬಿಟ್ಟು ಬಾ ಒಡವೆನ. ಇಲ್ಲ ನಂಗೆ ನಂಬಿಕೆ ಇಲ್ಲ ಅಂತಂದ್ರೆ ಸುಮ್ಮನೆ ತಗೊಂಬಿಟ್ಟು ಬಂದು ಏನು ಮಾಡ್ತೀಯಾ? ಹಾಂ, ಅದ್ರ ಅವಶ್ಯಕತೆ ತಾನೇ ಏನೈತೆ? ನೀನು ನನ್ನ ಮೇಲೆ ಪ್ರೀತಿ ನಂಬಿಕೆ ಎರಡೂ ಇದ್ರೆ ಎತ್ಕೊಂಬಿಟ್ಟು ಬಾ. ನಾಳೆ ಎಸ್ಕೇಪ್ ಆಗೋಗ್ಬಿಡೋಣ. ರೀ, ನನಗೆ ನಿಮಗಿನ್ನ ಹೆಚ್ಚು ಏನೂ ಇಲ್ಲ. ಆಯಿತು, ನನಗೆ ನಿಮ್ಮ ಮೇಲೆ ಪೂರ್ತಿಯಾಗಿ ನಂಬಿಕೆ ಐತೆ. ನಮ್ಮ ಅಮ್ಮನ ಒಡವೆನ ನಾನು ಎತ್ಕೊಂಬಿಟ್ಟು ಬರ್ತೀನಿ. ನಮ್ಮಮ್ಮ ಸ್ನಾನ ಮಾಡೋಕೆ ಹೋದಾಗ ಬೀಗುದ್ಕಿ ಎಲ್ಲನೂ ಹಾಸಿಗೆ ಮೇಲೆ ಹೆಂಗೆ ಇಕ್ಬಿಟ್ಟು ಹೊಂಟೋಯ್ತದೆ. ಇಲ್ಲಾಂದರೆ 24 ಗಂಟೆ ಸೊಂಟದಾಗೆ ಸಿಗಿಸ್ಕೊಂಡು ಓಡಾಡ್ತಾ ಇರ್ತದೆ 24 ಗಂಟೆನೂ. ನೋಡೋಣ ಇರಿ. ಹಾಂ, ನಾನು ಎತ್ಕೊಂಬಿಟ್ಟು ಬರ್ತೀನಿ. ಇಲ್ಲಿಂದ ಹೊಂಟೋಗ್ಬಿಡೋಣ ಆಮೇಕಿಂದ. ಹಾಂ, ಸರಿ ಸರಿ ಆಯಿತು. ಹಬ್ಬ ಸದ್ಯ ಒಂದು ಕಡೆ ನನ್ನ ಮದುವೆನೂ ಆಯ್ತದೆ, ಒಂದು ಕಡೆ ಖರ್ಚು ದುಡ್ಡು ಸಿಗ್ತದೆ. ನಂದು ಅಲ್ಪ ಸ್ವಲ್ಪ ಎಲ್ಲನೂ ಸಮಸ್ಯೆ ಎಲ್ಲನೂ ಆರಾಮಾಗಿ ಬಗೆಹರಿಸ್ಕೊಂಡ್ಬಿಡ್ಬೋದು ನಾನಂತೂ. ಏನೂ ತೊಂದರೆ ಇಲ್ಲ. ಎಲ್ಲ ಮಾತಾಡ್ತಿದ್ದೆ? ನಾನು ನಿಂತಾಗಿನ ನಿಂತ್ಕೊಂಡು ಗುಸ ಅಂತ ಮಾತಾಡ್ತಿದ್ದಲ್ಲ, ಏನು ಮಾತಾಡ್ತಾ ಇದ್ದೆ? ನಾನೇನು ಮಾತಾಡ್ತಾ ಇದ್ದೆ? ಇಲ್ಲಕ್ಕ, ನಾನೇನು ಮಾತಾಡ್ತಾನೆ ಇರಲಿಲ್ಲ. ನೀನು ಎಂಥವನು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಗೊತ್ತು. ನನಗೆ ಗೊತ್ತು ನೀನು ಏನೋ ಮಾತಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ನೋಡು, ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ಸುಮ್ಮನೆ ಇಲ್ಲಿ ಈಗೆಲ್ಲನೂ ಮದುವೆಗಿದ್ವಿ ಎಲ್ಲನೂ ನಿಂದು ಆಗಲ್ಲ ಅಂತ ಗೊತ್ತಾಗಿದೆ ತಾನೇ. ಮತ್ತು ಇದ್ಬಿಟ್ಟು ಏನು ಮಾಡ್ತೀಯಾ? ಇಲ್ಲಿಂದ ಮೊದಲು ಹೊಂಟೋಗೋದು ಕಲಿ. ಅಯ್ಯೋ, ನಾಳೆ ಏನೇ ಹೊಂಟೋಯ್ತೀನಿ ಕಣಕ್ಕ. ಇಲ್ಲಿ ಇದ್ಬಿಡ್ತಾನೆ, ನಾನು ಏನು ಮಾಡಲಿ? ನಾಳೆ ಯಾಕೆ? ಸಂಜೆನೇ ಆದರೆ ಹೊಂಟೋಗ್ಬಿಡ್ತೀನಿ. ಸರಿ, ಮೊದಲು ಹೋಗೋದು ಕಲಿ. ಸುಮ್ಮನೆ ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಊರು ಜನ ಏನು ಅನ್ಕೊಳಕ್ಕಿಲ್ಲ, ಎಲ್ಲ ತಿಳ್ಕೊಳಕ್ಕಿಲ್ವಾ? ಸುಮ್ಕೆ ಊರು ಜನ ಎಲ್ಲ ತಲಾಕೊಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಬೇಕಾ? ಬೇಡ ಕಣಕ್ಕ. ಸರಿ, ನಾನು ಹೋಯ್ತೀನಿ ಹೇಳಕ್ಕ. ನಾನೇನಲ್ಲಿ ಇರೋಕ್ಕಿಲ್ಲ. ಇವರಿಬ್ರಿಗೆ ಅಷ್ಟು ಹೇಳಿದ್ರು ಅವಳಿಗೆ, ನನ್ನ ನಾದ್ನಿಗೆ. ಆದ್ರೂ ಮಾತಾಡ್ತಾವಳ. ನನ್ನ ನಾದ್ನಿಗೆ ಅಷ್ಟು ಹೇಳಿದ್ದೀನಿ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಷ್ಟು ಹೇಳಿದ್ರು ಮಾತಾಡ್ತಾನೆ ಇರೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊತಾವ್ರ ಅಂತ ಹೇಳಿ. ಏನಾರ ಪ್ಲಾನ್ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? ನಾನು ಹೇಳಿದ್ರೆ ಯಾರನ್ನ ನನ್ನ ಮಾತು ಕೇಳ್ಬಿಡ್ತಾರಾ? ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡೆ, ನೀನು ಕೆಲಸಕ್ಕೆ ಹೋಯ್ತಾ ಇದೆಯಲ್ಲ, ಅಲ್ಲೇ ಎಲ್ಲಾದ್ರೂ ನನಗೂ ಕೆಲಸ ಏನಾದರೂ ಸಿಗ್ತದೇನೋ. ಪ್ಲೀಸ್ ನೋಡ್ಬಿಟ್ಟು ಹೇಳೆ, ನಾನಂದ್ರೆ ಕೆಲಸಕ್ಕೆ ಬಂದ್ಬಿಟ್ಟು ಜಾಯ್ನ್ ಆಗ್ತೀನಿ ಪ್ಲೀಸ್. ಅಲ್ಲ ಕಣ್ಲೆ, ಅಷ್ಟು ಸಾವುಕಾರ ಹುಡುಗನ ಮದುವೆ ಮಾಡ್ಕೊಂಡಿದ್ಯಾ, ನೀನು ಬಂದ್ಬಿಟ್ಟು ನಮ್ಮ ಥರ ಕೆಲಸ ಮಾಡೋದು ಅಂದರೆ ಏನೇ? ನೋಡು, ನಾನೇ ದುಡ್ಡು ನೋಡ್ಬಿಟ್ಟು ಏನೂ ಮದುವೆ ಮಾಡ್ಕೊಂಡಿಲ್ಲ. ಏನೋ
ಅವನಂದ್ರೆ ನಂಗೆ ತುಂಬ ಇಷ್ಟ, ಮದುವೆ ಮಾಡ್ಕೊಂಡಿದ್ದೀನಿ. ಅವ್ರ ಮನೆಗೆ ನಮ್ಮನ್ನಂತೂ ಒಪ್ಕೊಂಡ್ಲು ಇಲ್ಲ, ಏನೂ ಇಲ್ಲ. ಹಾಗಂತ ನನಗೇನು ಬೇಜಾರೂ ಇಲ್ಲ ಬಿಡು. ನಾನು ಇಷ್ಟಪಟ್ಟರೆ ಹುಡುಗನ ಜೊತೆ ಇದೀನಲ್ಲ ಅನ್ನೋದೇನಿಯಾ ನಂಗೆ ಭಾಳ ಖುಷಿ. ನೋಡು, ನಾವಿಬ್ಬರು ಇವಾಗ ಸಪ್ರೇಟ್ ಜೀವನ ಮಾಡ್ತಾ ಇದ್ದೀವಿ. ಈಗ ನಾವೆಲ್ಲ ಹಿಂಗೆ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನಮಗೂ ದುಡ್ಡು ಎಲ್ಲ ಬೇಕಲ್ವಾ? ಅದಕ್ಕೆ ನೀನು ಕೆಲ್ಸಕ್ಕೆ ಹೋಯ್ತಾ ಇದೆಯಾ ಅಂತ ಗೊತ್ತಾಯಿತು. ಅದಕ್ಕೂ ನನಗೂ ಏನಾದರೂ ಅಲ್ಲೇನೋ ಕೆಲಸ ಇದ್ದರೆ ಕೇಳ್ತೀಯಾ ಅಂತ ಕೇಳೋಣ ಅಂತ ಬಂದೆ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಏನು ಕೆಲಸ ಆದರೂ ಪರವಾಗಿಲ್ಲ, ಒಂದು 10,000 ಬಂದ್ರೂ ಪರವಾಗಿಲ್ಲ. ನಾನು ನನ್ನ ಸಂಸಾರಕ್ಕೆ ಏನಾದರೂ ತಂದಾಕ್ಬಿಟ್ರೆ ಅಷ್ಟೇ ಸಾಕು. ನಾನು ಈ ಅಂಬಿ ಏನೊಂದು ವರ್ಷ ಇತ್ತು, ಅದನ್ನು ಮಾಡೋಕ್ಕಾಯ್ತದೋ ಇಲ್ವೋ ನನಗೂ ಗೊತ್ತಿಲ್ಲ. ನಮ್ಮ ಮುತ್ತಿಗೆ ಹೇಳೈತೆ ಕರೆಸ್ಪಾಂಡೆನ್ಸ್ ಆಗೇನೇ ಕಟ್ಕ, ಎಕ್ಸಾಮ್ಗೆ ಏನೊಂದು ಫೀಸ್ ಕೊಡ್ತೀನಿ ಅಂತೇಳಿ. ನೋಡೋಣ, ಅದನ್ನು ಮುಗಿಸ್ಕೊತೀನಿ. ಅಲ್ಲಿ ಗಂಟ ಡಿಗ್ರಿ ಮೇಲೆ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರೂ ಹೋದ್ರು ಕೆಲಸ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು, ಸರಿನಾ? ಅವರೆಲ್ಲ ಹುಡುಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ರು. ಅದಕ್ಕೆ ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ. ಲೇ, ನಿನಗಿಲ್ಲ ಅಂತ ಹೇಳ್ತೀನಿ. ಆಯಿತು ಬಿಡು, ನಾನು ಹೋಗ್ಬಿಟ್ಟು ನಮ್ಮ ಮ್ಯಾನೇಜರ್ನ ಕೇಳ್ತೀನಿ. ಸರಿ, ಯಾವುದನ್ನ ಕೆಲಸ ಖಾಲಿ ಆಯಿತಾ ಅಂತ ಹೇಳ್ಬಿಟ್ಟು. B.Com ಅಲ್ವಾ, ಹೋಗ್ಬಿಟ್ಟು ಕೇಳ್ತೀನಿ ಬಿಡು. ಆದರೂ ನೀನು ಪಾಪ ಅವತ್ತಿಂದನೂ ಚೆನ್ನಾಗಿ ಬೆಳ್ಕೊಂಬಿಟ್ಟು ಬಂದು ಇವಾಗ ಕೆಲಸ ಮಾಡಬೇಕು ಅಂತಂದರೆ ನಿನಗೂ ಕಷ್ಟ ಆಯ್ತದೇನೋ. ಆದರೂ ಪಾಪ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನ ನೀವು ಕಟ್ಕೊತಾ ಇದ್ದೀರಾ. ಆಯಿತು ಬಿಡು. ಇಷ್ಟೊಂದೆಲ್ಲನೂ ನೀನು ಹೇಳಿದ್ಮೇಲೆ ನಾನು ನೋಡೋಕ್ಕಿಲ್ಲ ಅಂತ ಹೇಳೋಕ್ಕಾಯ್ತದ? ಆಯಿತು, ಆರಾಮಾಗಿ ನಿಂಗೆ ಯಾವುದನ್ನ ಒಂದು ಕೆಲಸ ಹುಡುಕೊಡ್ತೀನಿ. ನಮ್ಮ ಕಂಪ್ನಿನಾಗಿಲ್ಲ ಅಂತಂದರೆ ಇನ್ನೊಂದು ಕಂಪ್ನಿನಾಗಾದರೂ ಪರವಾಗಿಲ್ಲ, ಇನ್ನು ಕೆಲಸನ ಹುಡುಕೊಡೋ ಜವಾಬ್ದಾರಿ ನಂದು, ಸರಿನಾ? ಆರಾಮಾಗಿರು. ಥ್ಯಾಂಕ್ಸ್ ಕಣೆ, ಇದೊಂದು ಕೆಲಸ ಮಾಡಿಕೊಟ್ಬಿಟ್ಟು ಇದೊಂದು ಉಪಕಾರ ಮಾಡಿಕೊಟ್ಬಿಡು, ನಂಗೆ ಸಾಕು. ಇದಕ್ಕಿನ್ನು ನಾನಿನ್ನ ಇನ್ನೇನು ಕೇಳೋದಿಲ್ಲ. ಇದೊಂದೇ ಒಂದು ಉಪಕಾರ ಮಾಡಿಕೊಟ್ಬಿಡು ಪ್ಲೀಸ್. ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಸರಿನಾ? ಸರಿ ಸರಿ ಆಯಿತು. ಹ್ಯಾಪಿ ಮ್ಯಾರೇಜ್ ಲೈಫ್ ಕಣೆ, ಚೆನ್ನಾಗಿರು. ಸರಿ ಸರಿ ಆಯಿತು ಕಣೆ, ತುಂಬ ಥ್ಯಾಂಕ್ಸ್. ಸರಿ, ನನಗೆ ಕೆಲಸಕ್ಕೆ ಬೇರೆ ಟೈಮ್ ಆಗ್ತೈತೆ. ಮನೆಗೆ ಹೋಗ್ಬಿಟ್ಟು ಬೇಗ ತಿಂಡಿ ತಿಂದ್ಬಿಟ್ಟು ಬೇರೆ ಹೋಗ್ಬೇಕು ನಾನು. ಸರಿ, ನಾನು ಹೊರಡ್ತೀನಿ. ಸರಿ ಕಣೆ, ಆಯಿತು. ಹೋ, ಕೆಲಸ ಹುಡುಕ್ತಾ ಇದೆಯಾ? ಹುಡುಕು. ಚೆನ್ನಾಗಿರೋ ಹುಡುಗನ ಬಿಟ್ಬಿಟ್ಟು ಗತಿಗೆಟ್ಟವನ್ನ ಮದುವೆ ಮಾಡ್ಕೊಂಡ್ರೆ ಹಿಂಗೇನೇ ಆಗೋದು. ಬೀದಿ ಕೆಲಸ ಹುಡುಕ್ಬೇಕಾಯ್ತದೆ. ಲೇ, ತಲೆ ಕೆಟ್ಟಂಗೆ ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಏನಾದರೂ ಮಾಡ್ಕೊತೀನಿ, ಅದನ್ನು ಕಟ್ಕೊಂಡು ನಿನ್ಗೇನೇ ಆಗಬೇಕು? ನನಗೇನೂ ಆಗಬೇಕಾಗಿಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ ಏನಿಯ ಮಾತಿಗೆ. ನಿಂದು ನೀನು ನೋಡ್ಕೊಳ್ಳೋದು ಕಲಿ, ನನ್ನ ತನಕ ಬರಬೇಡ. ಲೇ, ನಿನ್ನ ಅದೃಷ್ಟ ಇವಾಗ ನನಗೆ ಬಂದೈತೆ. ನೀನು ಮದುವೆ ಮಾಡ್ಕೋಬೇಕಾಗಿತ್ತಲ್ಲ ಆ ಹುಡುಗನ್ನ, ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಈಗ ನೋಡು, ನಿನ್ನ ಅದೃಷ್ಟ ನನಗೆ ಬಂದಂಗೆ ಆಯ್ತಲ್ವಾ? ಇವಳು ಕೆಲಸ ಹುಡುಕೊಂಡು ಇಂಡಿಯಾದಾಗ ಏನಿಯಾ ಬಿದ್ದಿರಲಿ, ನಾನು ಆಫ್ರಿಕಾ ಹೋಗಿ ಫುಲ್ ಸೆಟ್ಲ್ ಆಯ್ತೀನಿ. ನಾನು ಹೆಂಗಿರ್ತೀನಿ ಗೊತ್ತಾ? ರಾಣಿ ಥರ ಇರ್ತೀನಿ.